Hi, hello, welcome to all today wonderful session. ಎಲ್ಲರಿಗೂ ಈಗಿನ ತರಗತಿ ಅಥವಾ ಸೆಷನ್ಸ್ ಎಲ್ಲರಿಗೂ ಸ್ವಾಗತ ಇದ್ದೀನಿ. My dear friends, in the earlier session I spoke on cash flow statement as per VSKB's 6th semester syllabus of management accounting. ಇಂದಿನ ತರಗತಿಯಲ್ಲಿ ನಾನು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನಿದೆ 6th ಸೆಮಿಸ್ಟರ್ VSKB ಯೂನಿವರ್ಸಿಟಿ ಸಿಲೆಬಸ್ ಪ್ರಕಾರ ಆ ಒಂದು ಸಿಲೆಬಸ್ ನಲ್ಲಿ ಇರತಕ್ಕಂಥ ಲಾಸ್ಟ್ ಕಂಟೆಂಟ್ ಏನಿದೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಲಾಸ್ಟ್ ಮಾಡಲ್ ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಜೊತೆಗೆ ಅದು ಇನ್ನೂ ಇರತಕ್ಕಂಥ ಭಾಗ ಡಿಸ್ಕಸ್ ಮಾಡತಕ್ಕಂಥ ಸಮಯ. ಟುಡೇ ಅವರ್ ಲರ್ನಿಂಗ್ ಟಾಕ್ ಆನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ರೆಸ್ಟ್ ಆಫ್ ದ ಥಿಯರಿ ಕಾನ್ಸೆಪ್ಟ್. ಇನ್ನು ಉಳಿದಿರ್ತಕ್ಕಂಥ ಥಿಯರಿ ಭಾಗವನ್ನು ಡಿಸ್ಕಸ್ ಮಾಡತಕ್ಕಂಥ ಸಮಯ. Before the presentation, I am Akhi Maruti, Assistant Professor of Commerce, SKNG Government First Grade College, Gangavati. First question arises, or ask ourselves one question: is there any necessary to prepare cash flow statement? Yes. We have studied in BCom FITS third, fourth, and second and first sem financial accounting subject. In financial accounting subject, we were studied regarding financial statement of business concern, financial statement of companies. So, financial statements, which are financial statements? Profit and loss, balance sheet. These are financial statements. But these financial statement doesn't disclose or doesn't find the true financial position of two or more year. More than 1 year. Balance financial position ORR, not ORR, and profitability. So financial statements like profit and loss and balance sheet have some drawbacks. To overcome the drawbacks, the fund flow statement is introduced. The fund flow statement is helps to find what are the changes occurred in working capital. Then why cash flow statement is introduced? To overcome the financial statement of a business concern or company, fund flow statement introduced. ಅಂದ್ರೆ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ತನ್ನದಾಗಿರ್ತಕ್ಕಂಥ ನ್ಯೂನತೆಗಳನ್ನ ಒಳಗೊಂಡಿರೋದ್ರಿಂದ ಒಂದು ವರ್ಷಕ್ಕಿಂತ ಹೆಚ್ಚಿನ ವರ್ಷದ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತಕ್ಕಂಥ ಹಣಕಾಸಿನ ಸ್ಥಿತಿಯನ್ನ ಮತ್ತು ಪ್ರಾಫಿಟಬಿಲಿಟಿನ ಕಂಡುಹಿಡಿಯುವಲ್ಲಿ ವಿಫಲತೆಯನ್ನು ಹೊಂದಿದೆ. ಒಂದು ಫೈನಾನ್ಷಿಯಲ್ ಇಯರ್ಗೆ ಇಂದಿನ 2 ವರ್ಷದ ಬ್ಯಾಲೆನ್ಸ್ ಶೀಟ್ ಅನ್ನ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇರತಕ್ಕಂಥ ಅಂಶ ಅಂದ್ರೆ ಲಾಸ್ಟ್ 2 years ಬ್ಯಾಲೆನ್ಸ್ ಶೀಟ್ ಅನ್ನ ಆಧಾರದ ಮೇಲೆ ಫೈನಾನ್ಷಿಯಲ್ ಪೊಸಿಷನ್ ಅನ್ನು ಕಂಡುಹಿಡಿಯುವಲ್ಲಿ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವಿಫಲತೆಯನ್ನು ಹೊಂದಿದ್ದಾರೆ. ಅದನ್ನ ಓವರ್ಕಮ್ ಮಾಡಲಿಕ್ಕೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಈ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ನೆಕ್ಸ್ಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬಂತು. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅನ್ನೋದು ಮೇನ್ ಸ್ಟೇಟ್ಮೆಂಟ್, ಬಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನೋದು ಸಪ್ಲಿಮೆಂಟರಿ, ಅದಕ್ಕೆ ಸಹಾಯಕವಾಗಿರ್ತಕ್ಕಂಥದ್ದು. ಸೊ ಈ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಡ್ರಾಬ್ಯಾಕ್ಸ್ ಅನ್ನ ಓವರ್ಕಮ್ ಮಾಡಲಿಕ್ಕೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬಂತು. ಸೊ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಬಂದು ಬರೀ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂದ್ರೆ ಡಿಫರೆನ್ಸ್ ಬಿಟ್ವೀನ್ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟೀಸ್ ಇವರ ನಡುವೆ ಏನು ವ್ಯತ್ಯಾಸ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡೋದ್ರಲ್ಲಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಯಶಸ್ವಿ ಆಯಿತು. ಬಟ್ ಎಕ್ಸಾಕ್ಟ್ ಕ್ಯಾಶ್ ನಲ್ಲಿ ಎಷ್ಟು ಚೇಂಜಸ್ ಆಗ್ತಾ ಇದೆ ಅನ್ನೋದನ್ನ ತಿಳಿಪಡಿಸುವಲ್ಲಿ ಈ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಫೇಲ್ ಆಯಿತು. To overcome the drawback of fund flow statement, cash flow statement is introduced. ಈ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಡ್ರಾಬ್ಯಾಕ್ ಅನ್ನ ಓವರ್ಕಮ್ ಮಾಡ್ಲಿಕ್ಕೋಸ್ಕರ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬಂತು. ಸೊ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಏನ್ ತೋರಿಸಿದ್ರೆ ಎಕ್ಸಾಕ್ಟ್ ಆಗಿ ಕ್ಯಾಶ್ ಅಲ್ಲಿ ಎಷ್ಟು ಚೇಂಜಸ್ ಆಯ್ತು, ಫ್ಲೋ ಆಯ್ತು, ಔಟ್ ಫ್ಲೋ ಮತ್ತೆ ಇನ್ಫ್ಲೋ ಎಷ್ಟಾಯ್ತು ಅನ್ನೋ ತಿಳಿಪಡಿಸುವಲ್ಲಿ ಇದು ಯಶಸ್ವಿ ಆಯ್ತು. ಅಂದ್ರೆ ಪ್ರಾಫಿಟಬಿಲಿಟಿ ಏನಿದೆ ಅದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ತೋರಿಸ್ತಾ ಹೋದ್ರೆ, ಬಟ್ ಎಕ್ಸಾಕ್ಟ್ ಈ ಬ್ಯಾಲೆನ್ಸ್ ಶೀಟ್ ಅಂತ ಬಂದ ಕೂಡಲೇ ಈ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೂಡ ಹಾಗೆ 2 ವರ್ಷದ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ 2 ವರ್ಷದ ಬ್ಯಾಲೆನ್ಸ್ ಶೀಟ್ ಅನ್ನ ಬೇಸ್ ಆಗಿ ಇಟ್ಕೊಂಡು ಅಟ್ ಎ ಟೈಮ್ ನಲ್ಲಿ ಫೈನಾನ್ಷಿಯಲ್ ಪೊಸಿಷನ್ ಕಂಡುಹಿಡಿಯುವಲ್ಲಿ ಕಷ್ಟ ಆಗ್ತದೆ. ಸೊ ಅದಕ್ಕೋಸ್ಕರ ಈ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮತ್ತೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿದ್ರು. One more point I would like to brought notice to you people. So here what is the one more point I would like to brought notice to you people. My dear friends, profitability is the main objective of every business enterprises. But modern business, the profits are important to be success of business. However,
A business cannot achieve or maintain profitability without carefully management of its cash. Cash without management of cash. Carefully unable or cannot be achieved or unable to maintain profitability. So cash management, I mean the cash flow statement. What is the exact amount cash comes in? What is the exact amount cash goes out? My dear friends, cash is a lifeblood of a business enterprises. In a sense, cash is the fuel that keeps a business moving forward. ಅಂದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಮ್ಯಾನೇಜ್ಮೆಂಟ್ ಮಾಡಲಾರ್ದೇನೆ ಅಥವಾ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಲಾರ್ದೆ ಅಥವಾ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಎಷ್ಟು ಆಗಿದೆ ಅನ್ನೋದನ್ನ ಮ್ಯಾನೇಜ್ಮೆಂಟ್ ಮಾಡಲಾರ್ದೇನೆ ಪ್ರಾಫಿಟಬಿಲಿಟಿ ಅನ್ನೋದನ್ನ ಎಫೆಕ್ಟಿವ್ ಆಗಿರ್ತಕ್ಕಂಥ ಅಥವಾ ಅಚೀವ್ ನಾವು ಕಂಡುಹಿಡಿಯಬೇಕಾಗಿರ್ತಕ್ಕಂಥ ನಾವು ನಿರ್ಧರಿಸಿರ್ತಕ್ಕಂಥ ಗುರಿಯನ್ನು ಮುಟ್ಟುವಲ್ಲಿ ಅಂದ್ರೆ ಲಾಭದಾಯಕತ್ವದ ಗುರಿಯನ್ನು ಮುಟ್ಟುವಲ್ಲಿ ಸಕ್ಸಸ್ ಆಗುವುದಿಲ್ಲ, ಅಂದ್ರೆ ವಿಫಲರಾಗ್ತೀವಿ. ಸೊ ವಿತೌಟ್ ಕ್ಯಾಶ್ ಮ್ಯಾನೇಜ್ಮೆಂಟ್ effectively we unable to find the true and fair profitability of any business enterprises. Cash is a lifeblood of every business enterprises. In sense or in nutshell, cash is a fuel. ಇಂಧನವಾಗಿ ಕೆಲಸ ಮಾಡ್ತಾ ಅಂದ್ರೆ ಒಂದು ವಾಹನ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕಾದ್ರೆ ವಾಹನ ಅಂದ್ರೆ ಫ್ಯೂಲ್ ಇಂಧನ ಎಷ್ಟು ಇಂಪಾರ್ಟೆಂಟ್, ಪೆಟ್ರೋಲ್ ಆರ್ ಡೀಸೆಲ್. ಸೊ ಅದೇ ತರ ಕ್ಯಾಶ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇದು ಮೇನ್ ಥಿಂಗ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬೇಕಂದ್ರೆ ಇದಿಷ್ಟು ಉದ್ದೇಶಕ್ಕೋಸ್ಕರ ನಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬೇಕಾಗುತ್ತೆ. ಸೊ ಎವ್ರಿ ಆರ್ಗನೈಸೇಷನ್ ರಿಕ್ವೈರ್ಸ್ ಕ್ಯಾಶ್ ಟು ಮೇಕ್ ಪೇಮೆಂಟ್ಸ್ ಟು ಇಟ್ಸ್ ಸಪ್ಲೈಯರ್ಸ್, ಟು ಇನ್ಕರ್ ಡೇ ಟು ಡೇ ಎಕ್ಸ್ಪೆನ್ಸಸ್ ಲೈಕ್ ಪೇ ಸ್ಯಾಲರೀಸ್ or rents, stationery or insurance like dividends, etc. It is very essential for business to maintain an adequate means ಸಮರ್ಪಕವಾಗಿರತಕ್ಕಂತ adequate balance of cash. ದಿನನಿತ್ಯ ಕೊಡತಕ್ಕಂತ ಅಥವಾ ತಿಂಗಳ ಪಾವತಿಗಳು ಏನಾದರೂ ಮಾಡತಕ್ಕಂತ ಅಂದ್ರೆ ಸಂಸ್ಥೆಗಳು ಏನಾದರೂ ತಿಂಗಳಿಗೆ ಒಂದ್ಸರಿ ಏನಾದರೂ ಪೇಮೆಂಟ್ಸ್ ಮಾಡೋದಿತ್ತು ಅಂದ್ರೆ ಆ ಕೊಡತಕ್ಕಂತ ಖರ್ಚುಗಳಿಗೆ ಕ್ಯಾಶ್ ಎಫೆಕ್ಟಿವ್ ಅಂದ್ರೆ ಕ್ಯಾಶ್ ರಿಕ್ವೈರ್ಮೆಂಟ್ ಅವಶ್ಯಕ, ಅಂದ್ರೆ ಕ್ಯಾಶಿನ ಒಂದು ಅವಶ್ಯಕತೆ ಇದೆ. ಸೊ ಹಾಗಾಗಿ ಇಟ್ ಇಸ್ ಅ ಲೈಫ್ ಬ್ಲಡ್ ಆಫ್ ಬಿಸಿನೆಸ್ ಎಂಟರ್ಪ್ರೈಸ್ ಅಂತ ಹೇಳ್ಬೋದು. ಎವರಿ ಬಿಸಿನೆಸ್ ಆರ್ಗನೈಸೇಷನ್ಗೆ ಕ್ಯಾಶ್ ಇಂಪಾರ್ಟೆಂಟು, ಯಾಕಂದ್ರೆ ಟು ಮೇಕ್ ಸಮ್ ಪೇಮೆಂಟ್ಸ್ ಲೈಕ್ ಸ್ಯಾಲರಿ, ಡಿವಿಡೆಂಡ್ಸ್, ಟ್ಯಾಕ್ಸಸ್. ಸೊ ದಿಸ್ ಇಸ್ ದ ಥೀಮ್ ಆಫ್ why need cash flow statement, why need fund flow statement. So fund flow statements to overcome the limitations of financial statements of a business enterprise or company, the fund flow statement has been came into existence. Then to overcome the fund flow statement, cash flow statement is come into exist. So without delay, what are the difference between fund flow and cash flow statement? ಈ ಫಂಡ್ ಫ್ಲೋ ಸ್ಟೇಟ್ಮೆಂಟ್ಗೂ ಮತ್ತೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಗೂ ಏನು ವ್ಯತ್ಯಾಸ? ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ FFS and CFS? So my dear friends, FFS, fund flow statement based on the working capital, whereas CFS based on cash concept of fund. So what do you mean by working capital? Working capital means the difference between current assets and current liabilities. Current assets and current liabilities is simple thing, working capital. So working capital is very essential. Working capital is very essential for every business enterprises to meet some short-term obligations. So difference, what is the exact difference between current assets and current liabilities is said to be, so working capital is a common sense or common in nutshell meaning. So here cash concept of fund means those are belongs to receipts in the form of cash, like cash sales, issue of shares, issue of debentures, sale of any assets. I mean those transactions made on the basis of cash transactions. The cash concept
ಅಂದ್ರೆ ಯಾವ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅನ್ನೋದು ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಆಧಾರವಾಗಿದ್ರೆ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ FFS ಅಂದ್ರೆ ನೀವೇನ್ ಹೇಳಬೇಕು, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳ್ರಿ, ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಆಧಾರವಾಗಿರ್ತದೆ. ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ಮೇಲೆ ಈ ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟೀಸ್ ಡಿಫರೆನ್ಸ್ ಏನಾದ್ರು ಮೈನಸ್ ಮಾಡೋದು ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಸಿಗ್ತದೆ, ವರ್ಕಿಂಗ್ ಕ್ಯಾಪಿಟಲ್. ಅದೇ ತರ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಒಂದು ಕ್ಯಾಶ್ ಕಾನ್ಸೆಪ್ಟ್ ಆಫ್ ಫಂಡ್ಸ್ ಮೇಲೆ ನಿಂತಿರ್ತದೆ, ಅಂದ್ರೆ ಬರೀ ಕ್ಯಾಶ್ ಟ್ರಾನ್ಸಾಕ್ಷನ್ ಆಧಾರದ ಮೇಲೆ ಇರ್ತದೆ. ಲೈಕ್ ಎಕ್ಸಾಂಪಲ್ ಸೋಲ್ಡ್ ಗುಡ್ಸ್ ಫಾರ್ ಕ್ಯಾಶ್ ಇರ್ಬೋದು, ಪರ್ಚೇಸ್ ಸೋಲ್ಡ್ ಫರ್ನಿಚರ್ ಫಾರ್ ಕ್ಯಾಶ್ ಇರ್ಬೋದು, ಅಥವಾ ಇಶ್ಯೂ ಆಫ್ ಶೇರ್ಸ್, ಇಶ್ಯೂ ಆಫ್ ಡಿಬೆಂಚರ್ಸ್, ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಫಾರ್ ಕ್ಯಾಶ್. Cash transaction only took place under cash concept of fund. Next, second difference, the FFS is based on accrual basis of accounting, but CFS is based on cash basis of accounting. Here accrual means it is mercantile system. Those systems is based on which is included non-cash items, outstanding items, accrual basis. Then CFS is based on cash basis, means purely cash transactions, or like a receipt and payment account. Here accrual basis means income and expenditure account. Here FFS based on accrual means, accrual ಅಂದ್ರೆ ಇನ್ನೊಂದು ಹೆಸರು ಮರ್ಕೆಂಟೈಲ್ ಬೇಸಿಸ್ ಅಂತ ಹೇಳ್ತೀವಿ. ಇದರ ಅರ್ಥ ಏನು, ಯಾವ ಅಕೌಂಟಿಂಗು ಈ ಅಕ್ರೂವಲ್ ಬೇಸಿಸ್ ಅಂತ ಹೇಳಿದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಜೊತೆಗೆ ಔಟ್ಸ್ಟ್ಯಾಂಡಿಂಗ್ ಐಟಮ್ಸ್ ಅನ್ನ ಒಳಗೊಂಡಿದ್ರೆ ಅದು ಅಕ್ರೂವಲ್ ಬೇಸಿಸ್ ನಲ್ಲಿ ಬರ್ತದೆ. ನೆಕ್ಸ್ಟ್ CFS ಅಂದ್ರೆ ಕ್ಯಾಶ್ ಬೇಸಿಸ್ ಆಫ್ ಅಕೌಂಟಿಂಗ್ ಅಂದ್ರೆ ಅರ್ಥ ಏನು, ಇವು ಪ್ಯೂರ್ಲಿ ರಿಸಿಟ್ಸ್ ಮೇಲೆ ಒಳಗೊಂಡಿರ್ತದೆ, ಅಂದ್ರೆ ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಂತ ಹೇಳ್ತೀವಿ. ಕ್ಯಾಶ್ ರಿಸಿಟ್ಸ್ ಲೈಕ್ ಸೇಲ್ ಪ್ರೊಸೀಡ್ಸ್ ಆಫ್ ಎನಿ ಅಸೆಟ್ಸ್, sold goods for cash, sold furniture for cash, or sold any assets for cash is said to be cash basis. It is purely cash account. ಅಂದ್ರೆ ಕ್ಯಾಶ್ ಬೇಸಿಸ್ ಅಂದ್ರೆ ಏನು, ಕ್ಯಾಶ್ ಅಕೌಂಟ್ ಅನ್ನ ಆಧಾರಿತದ ಮೇಲೆ ಅಥವಾ ರೆಸಿಡೆಂಟ್ ಪೇಮೆಂಟ್ ಅಕೌಂಟ್ ಆಧಾರದ ಮೇಲೆ ತಯಾರು ಮಾಡ್ತಕ್ಕಂಥ ಅಕೌಂಟ್ಸ್ ಎಲ್ಲ ಕ್ಯಾಶ್ ಬೇಸಿಸ್ ಆಫ್ ಅಕೌಂಟಿಂಗ್. ನೆಕ್ಸ್ಟ್ ಥರ್ಡ್ ಒನ್, ಇನ್ FFS schedule of changes in working capital is prepared. Under fund flow statement, schedule of changes in working capital is to be prepared. The first and foremost step of in fund flow statement first step of fund flow statement is prepare schedule of changes in working capital. What is the exactly changes in schedule of working capital with the help of current assets and current liabilities. ಅಂದ್ರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಹೆಚ್ಚಾಗಿ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟೆಲ್ಲ ಬದಲಾವಣೆ ಆಗಿರೋದನ್ನ ತಿಳ್ಕೊಳ್ಬೇಕಾದ್ರೆ ಫಸ್ಟ್ ಸ್ಟೆಪ್ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಬಟ್ ಇನ್ CFS ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನೋ ಸಚ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇಸ್ ಪ್ರಿಪೇರ್ಡ್. ಅಂದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಯಾವುದೇ ರೀತಿಯಿಂದ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅನ್ನ ಮಾಡುವುದಿಲ್ಲ. ಮತ್ತೆ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ನಾವು ಫಸ್ಟ್ ಫಂಡ್ ಫ್ರಮ್ ಆಪರೇಷನ್ ಬೇಸ್ ಆಗಿ ಇಟ್ಕೊಂಡು ನೆಕ್ಸ್ಟ್ ಕ್ಯಾಶ್ ಫ್ರಮ್ ಆಪರೇಷನ್ ಅನ್ನು ಮಾಡ್ತೀವಿ. ವಿತೌಟ್ ನೋಯಿಂಗ್ ದ ಫಂಡ್ ಫ್ರಮ್ ಆಪರೇಷನ್ ಮೇ ನಾಟ್ ಬಿ ಪ್ರಿಪೇರ್ ಕ್ಯಾಶ್ ಫ್ರಮ್ ಆಪರೇಷನ್, ಬಟ್ ಇನ್ ದ ಆಬ್ಸೆನ್ಸ್ ಆಫ್ ಫಂಡ್ ಫ್ರಮ್ ಆಪರೇಷನ್ ಇಟ್ ಮೇ ಬಿ ಪ್ರಿಪೇರ್ ಕ್ಯಾಶ್ ಫ್ರಮ್ ಆಪರೇಷನ್ ಡಿಪೆಂಡ್ ಅಪಾನ್ ದ ಕ್ವಶನ್. ಅಂದ್ರೆ ಸಮಟೈಮ್ಸ್ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಫಾರ್ ಚೇಂಜಸ್ ಆಫ್ ವರ್ಕಿಂಗ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅನ್ನ ಪ್ರಿಪೇರ್ ಮಾಡುವುದಿಲ್ಲ. ಅದ್ರ ಬದಲಾಗಿ ನಾವು ಕ್ಯಾಶ್ ಫ್ರಮ್ ಆಪರೇಷನ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಈ ಕ್ಯಾಶ್ ಫ್ರಮ್ ಆಪರೇಷನ್ ಪ್ರಿಪೇರ್ ಮಾಡಬೇಕಾದ್ರೆ ಫಸ್ಟ್ ನಾವು ಫಂಡ್ ಫ್ರಮ್ ಆಪರೇಷನ್ ನ ಬೇಸ್ ಆಗಿ ಇಟ್ಕೊಂಡೆ ನಾವು ಕ್ಯಾಶ್ ಫ್ರಮ್ ಆಪರೇಷನ್ ಅನ್ನ ಕಂಡುಹಿಡಿಯಬೇಕು. ಈ ಫಂಡ್ ಫ್ರಮ್ ಆಪರೇಷನ್ ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ಅದು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಇಂದಾನೆ ಅದು ಒಂದು ಭಾಗವಾಗಿ ಬರುತ್ತೆ. ಅದು ವಿತೌಟ್ ಬೇಸ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ we will struggle to prepare cash flow statement. This is my own, this is my personal view. ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಶೆಡ್ಯೂಲ್ ಆಫ್ ಚೇಂಜಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಪ್ರಿಪೇರ್ ಮಾಡಲ್ಲ, ಬಟ್ ಇಲ್ಲಿ ಕ್ಯಾಶ್ ಫ್ರಮ್ ಆಪರೇಷನ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಕ್ಯಾಶ್ ಫ್ರಮ್ ಆಪರೇಷನ್ ಪ್ರಿಪೇರ್ ಮಾಡಬೇಕಾದ್ರೆ ಫಂಡ್ ಫ್ರಮ್ ಆಪರೇಷನ್ ಮಾಡಿನೇ, ಅಂದ್ರೆ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾದ್ಮೇಲೆ ಯಾವ್ದನ್ನ ಫಂಡ್ ಫ್ರಮ್ ಆಪರೇಷನ್ ಕ್ಯಾಲ್ಕುಲೇಷನ್ ಮಾಡಿದಾದ್ಮೇಲೆ ಕ್ಯಾಶ್ ಫ್ರಮ್ ಆಪರೇಷನ್ ಹೋಗ್ಬೇಕು. ದಿಸ್ ಇಸ್ ದ ಥಿಂಗ್ ಡಿಫರೆನ್ಸ್. ನೆಕ್ಸ್ಟ್ ಇಟ್ ಶೋಸ್, it means what here? Fund flow statement. Fund flow statement shows the causes for changes in working capital. ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಬದಲಾವಣೆ ಆಗಿದೆ ಅನ್ನೋದನ್ನ ತೋರಿಸುವಲ್ಲಿ ಈ
ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಹೆಲ್ಪ್ ಮಾಡ್ತದೆ. ಅಂದ್ರೆ ಏನೆಲ್ಲ ಕಾಸಸ್ ಆಗಿದೆ, ಡಿಫರೆನ್ಸ್ ಏನಾಗಿದೆ, ನನ್ನ ವರ್ಕಿಂಗ್ ಕ್ಯಾಪಿಟಲ್ ಏನಾದರೂ ಚೇಂಜಸ್ ಆಗಿದ್ರೆ ಆ ಚೇಂಜಸ್ ಎಷ್ಟು ಆಗಿದೆ ಅಂತ ತೋರಿಸುವಲ್ಲಿ ಈ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಹೆಲ್ಪ್ ಮಾಡುತ್ತದೆ. ಬಟ್ CFS ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇಂಡಿಕೇಟ್ಸ್ ಚೇಂಜಸ್ ಇನ್ ದ ಕ್ಯಾಶ್ ಪೊಸಿಷನ್ ಬಿಟ್ವೀನ್ 2 dates. ಅಂದ್ರೆ 2 ವರ್ಷದ ಹಿಂದಿನ 2 ವರ್ಷದ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಶ್ ಎಷ್ಟು ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ತಿಳಿಸಿ ಕೊಡ್ತಕ್ಕಂಥದ್ದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ನೆಕ್ಸ್ಟ್ ಫಿಫ್ತ್ ಒನ್, FFS facilitates for long term planning. Fund flow statement ಅನ್ನೋದು always it is a long term planning, but CF is more useful for short term planning or short term plan. Cash flow statement meant for short term planning or short term plan, but fund flow statement is meant for long term plannings. Long term plannings, I mean with the help of schedule of changes in working capital. ವರ್ಕಿಂಗ್ ಕ್ಯಾಪಿಟಲ್ ಎಷ್ಟೆಲ್ಲ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಲ್ಲ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಇದು ಲಾಂಗ್ ಟರ್ಮ್ ದೀರ್ಘಾವಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಸ್ಟಿಮೇಷನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಕೆಲವೊಂದು ಕಾಂಟಿಜೆನ್ಸೀಸ್ ಅನ್ನ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಕೆಲವೊಂದು ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಹೇಳ್ತೀವಿ, ಅದನ್ನ ಹ್ಯಾಡ್ ಅಂಡ್ ಬ್ಯಾಕ್ ಮಾಡಲಿಕ್ಕೆ ವರ್ಕಿಂಗ್ ಕ್ಯಾಪಿಟಲ್ಗೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಲಾಂಗ್ ಟರ್ಮ್ ಪ್ರೋಸೆಸ್ಗೆ ಹೆಲ್ಪ್ ಮಾಡ್ತದೆ. ಬಟ್ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬರೀ ಶಾರ್ಟ್ ಟರ್ಮ್ಗೆ, ಯಾಕಂದ್ರೆ ಕ್ಯಾಶ್ ಫ್ಲೋ ಅನ್ನೋದು ಕ್ಯಾಶ್ ಅನ್ನೋ ಏನೋ ಕ್ಯಾಶ್ ಫ್ಲೋ ಅಂತ ಹೇಳಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳಿದ್ಕೊಳ್ಳೆ ಅಲ್ಲಿ ಕ್ಯಾಶ್ ಅನ್ನೋ ಒಂದು ವರ್ಡ್ ಬರ್ತದೆ. ಕ್ಯಾಶ್ ಅನ್ನೋದು ಒಂದು ಕರೆಂಟ್ ಅಸೆಟ್. ಸೊ ಇದು ಮೋಸ್ಟ್ ಶಾರ್ಟ್ ಟರ್ಮ್ ಲಿಕ್ವಿಡ್ ಅಸೆಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅಲ್ಪಾವಧಿಗೆ ಕೊಡತಕ್ಕಂಥ ಖರ್ಚುಗಳನ್ನ ಈ ಪ್ರತಿಯೊಂದು ಬಿಸ್ನೆಸ್ ಎಂಟರ್ಪ್ರೈಸಸ್ ಮತ್ತೆ ಕಂಪನಿ ಮಾಡೋದ್ರಿಂದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬರೀ ಅಲ್ಪಾವಧಿಗೆ ಮಾತ್ರ ಸೀಮಿತವಾಗಿರ್ತದೆ. ಎಕ್ಸಾಂಪಲ್, ಪೇಮೆಂಟ್ ಆಫ್ ಸ್ಯಾಲರಿ, ಪೇಮೆಂಟ್ ಆಫ್ ವೇಜಸ್, or payment of audit fees, payment of telephone charges, payment of insurance, payment of advertisement, etc. Next, here FFS is more main statement. As I said before, in the ಈಗ್ತಾನೆ ನಾನು ಥಿಯರಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಫೈನಾನ್ಷಿಯಲ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅನ್ನೋದು ಮೇನ್ ಸ್ಟೇಟ್ಮೆಂಟ್ ಆಗಿದ್ರೆ ಅದಕ್ಕೆ ಸಹಾಯಕವಾಗಿರ್ತಕ್ಕಂಥ ವಿವರಣಾ ಪತ್ರಿಕೆ ಸಪ್ಲಿಮೆಂಟರಿ ಸ್ಟೇಟ್ಮೆಂಟ್ CFS ಆಗಿರುತ್ತೆ. ಅಂದ್ರೆ ವಿತೌಟ್ fund from operation or without knowing the fund from operation, I mean with the help of fund flow statement we will enable prepare cash flow statement. That's why CFS is only a supplementary statement. ಇದು ಸಹಾಯಕವಾಗಿರ್ತಕ್ಕಂಥ ಅಥವಾ ಪೂರಕವಾಗಿರ್ತಕ್ಕಂಥ ಅಥವಾ ಅಂದ್ರೆ ಏನ್ ಹೇಳ್ತೀವಿ, ಸಪ್ಲಿಮೆಂಟರಿ ಅಂತ ಹೇಳ್ತೀವಿ, ಅಂದ್ರೆ ಸಹಾಯಕವಾಗಿರ್ತಕ್ಕಂಥದ್ದು. ಸೊ ಇದು ಸಪ್ಲಿಮೆಂಟರಿ ಸ್ಟೇಟ್ಮೆಂಟ್. ನೆಕ್ಸ್ಟ್, FFS doesn't start with any opening and doesn't end with closing balances. ಈ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅನ್ನೋದು ಯಾವುದೇ ರೀತಿಯಲ್ಲಿ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಇಂದ ಸ್ಟಾರ್ಟ್ ಆಗುವುದಿಲ್ಲ ಮತ್ತು ಯಾವುದೇ ವರ್ಷದ ಕೊನೆಯ ಏನ್ ಹೇಳ್ತೀವಿ ಎಂಡ್ ಮುಕ್ತಾಯದ ಶಿಲ್ಕಿನಿಂದ ಮುಕ್ತಾಯವಾಗುವುದಿಲ್ಲ. ವರ್ಷದ ಆರಂಭದಲ್ಲಿ ಯಾವುದೇ ಓಪನಿಂಗ್ ಬ್ಯಾಲೆನ್ಸ್ ಇಂದ ಸ್ಟಾರ್ಟ್ ಆಗುವುದಿಲ್ಲ ಮತ್ತೆ ಮುಕ್ತಾಯವಾಗುವುದಿಲ್ಲ. ಬಟ್ CFS ಸ್ಟಾರ್ಟ್ ವಿತ್ ಓಪನಿಂಗ್ ಕ್ಯಾಶ್ ಅಂಡ್ ಎಂಡ್ ವಿತ್ ಕ್ಲೋಸಿಂಗ್ ಕ್ಯಾಶ್. ಹಿಯರ್ ಡಸಂಟ್ ಸ್ಟಾರ್ಟ್ ವಿತ್ ಎನಿ ಓಪನಿಂಗ್ ಕ್ಯಾಶ್ ಅಂಡ್ ಕ್ಲೋಸಿಂಗ್ ಕ್ಯಾಶ್ ಅಂಡರ್ FFS. ಬಟ್ CFS ಹಿಯರ್ ಓಪನಿಂಗ್ ಕ್ಯಾಶ್ ಅಂಡ್ ಕ್ಲೋಸಿಂಗ್ ಕ್ಯಾಶ್ is usually comes. This is the difference between cash flow statement and fund flow statement. So this is the well-known information you can find in textbooks, many textbooks. So this is the presentation you can find. ಇಷ್ಟು ಇನ್ಫಾರ್ಮೇಶನ್ ಅನ್ನು ನೀವು 7 ಪಾಯಿಂಟ್ಸ್ ಅನ್ನ ನೀವು ಎಲ್ಲಿ ಬೇಕಾದ್ರೂ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ, ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಮತ್ತೆ ಗೂಗಲ್ ಅಲ್ಲಿ ಕೂಡ ಸಿಗುತ್ತೆ. ಸೊ ಯು ಕ್ಯಾನ್ ಫೈಂಡ್ ದಿಸ್ ಡಿಫರೆನ್ಸಸ್. ಸೊ ಇದನ್ನು ಬಿಟ್ಟು ಹೊರತುಪಡಿಸಿ ಮತ್ತೇನಾದ್ರೂ ಹೊಸದಿದೆಯಾ ಅಂತ ಕೇಳಿದ್ರೆ, ಸೊ 2013 ಆಕ್ಟ್ ಏನಿದೆ, ಕಂಪನೀಸ್ ಆಕ್ಟ್ 2013, ಅದ್ರ ಬಗ್ಗೆ ಇರ್ತಕ್ಕಂಥ ಒಂದು ತುಣುಕನ್ನ ನಿಮಗೆ ತೋರಿಸ್ತೇನೆ. ಓಕೆ, ಲುಕ್ ಅಟ್ ದಿಸ್ ಹಿಯರ್. CFS cash flow statement mandatory under Companies Act 2013. ಸೊ ಕಂಪಲ್ಸರಿಯಾಗಿ 2013ರ ಕಂಪನಿ ಕಾಯ್ದೆ ಏನಿದೆ, ಕಂಪನಿಯ ಕಾಯ್ದೆ 2013ರ ಪ್ರಕಾರ
ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕಂಪಲ್ಸರಿ ಆಗಿ ಆಡ್ ಮಾಡಿದ್ದಾರೆ. ಸೊ ಬಿಫೋರ್ 1956, so CA, I mean Companies Act 2013 brought in many changes which directly impact preparation of financial statement and require understanding of the new definitions and provisions. After Companies Act came into existence, the Act brought many changes which directly impact preparation of financial statement and require understanding of the new definitions. It is required to know the new definitions, so and provisions. So my dear friends, earlier, I mean ಇಂದಿನ ವರ್ಷದಲ್ಲಿ ನೋಡೋದಾದ್ರೆ 2013 ಕಂಪನಿ ಕಾಯ್ದೆ ಪ್ರಕಾರ ಹೊಸ ಒಂದು ಬದಲಾವಣೆಗಳನ್ನ ತಂತು, ಅಂದ್ರೆ ಒತ್ತು ತಂದಿದೆ 2013 ಕಂಪನಿಯ ಕಾಯ್ದೆ. ಅಂದ್ರೆ ಈ 2000 ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ಮತ್ತೆ ಒಂದು ಹೊಸ ಚಿಂತನೆಯನ್ನ ಒತ್ತು ತಂತು 2013 ಕಾಯ್ದೆ. ಮತ್ತೆ ಅರ್ಲಿಯರ್ ಇಂದಿನ ವರ್ಷದ ಕಾಯ್ದೆ ಏನಿದೆ, ದ ಕಂಪನೀಸ್ ಆಕ್ಟ್, CA ಮೀನ್ಸ್ ಕಂಪನೀಸ್ ಆಕ್ಟ್ 1956 ಡಿಡಂಟ್ ಇನ್ಕ್ಲೂಡ್ CFS. ಅಂದ್ರೆ 1956 ಕಾಯ್ದೆ ಏನಿದೆ ಅದೇನು ಹೇಳ್ತಿತ್ತು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಏನು, ಪ್ರಾಫಿಟ್ ಅಂಡ್ ಲಾಸ್, ಬ್ಯಾಲೆನ್ಸ್ ಶೀಟ್ ಅಷ್ಟೇ ಇತ್ತು, ಮತ್ತೆ ಎಕ್ಸ್ಪ್ಲನೇಟರಿ ನೋಟ್ಸ್ ಇತ್ತು, ಅಷ್ಟು ಬಿಟ್ರೆ ಉಳಿದೇ ಇರಲಿಲ್ಲ. ಅಂದ್ರೆ ಇನ್ನೊಂದು ಪಾಯಿಂಟ್ಸ್ ಅಂದ್ರೆ ಏನ್ ಹೇಳ್ತೀವಿ, ಈ ಫಂಡ್ ಫ್ಲೋ, ಕ್ಯಾಶ್ ಫ್ಲೋ ಏನ್ ಬಂದ್ವಲ್ಲ ನೆಕ್ಸ್ಟ್, ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಒಟ್ಟಾರೆ as I said before, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇನ್ ಬಿಗಿನಿಂಗ್ ನಾನು ಪಾಠ ಸ್ಟಾರ್ಟ್ ಮಾಡೋದು ಹೇಳ್ಬೇಕಾದ್ರೆ ಕೆಲವೊಂದು ಕೋಟ್ ಮಾಡಿದೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಏನೇನು ಬರುತ್ತೆ ಅಕಾರ್ಡಿಂಗ್ ಟು 1956. ಹಿಯರ್ the Companies Act 1956 did not include CFS in the definition of financial statement, but according to the section, ಅಂದ್ರೆ 1956 ಕಾಯ್ದೆ ಪ್ರಕಾರ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಅದನ್ನ ಒಳಗೊಂಡಿರೋ ಅಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಅದನ್ನ ಹೊರತುಪಡಿಸಿ ಇತ್ತು. ಬಟ್ ಕಂಪನೀಸ್ ಆಕ್ಟ್ 2013 ಬಂದಾದ್ಮೇಲೆ ಮೇಜರ್ ಚೇಂಜಸ್ ಆಯಿತು. ಏನೆಲ್ಲ ಚೇಂಜಸ್ ಆಯಿತು, ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದ್ರೆ ಏನು ಅಂದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದಾರ ಅಂದ್ರೆ ಎಸ್, ಅಕಾರ್ಡಿಂಗ್ ಟು ದ ಸೆಕ್ಷನ್ 40 of the Companies Act 2013, the financial statements of a company includes CFS governed by the company's AS accounting standards. AS, here accounting standards means in India there are 32 accounting standards are there, but practically 29 are there, but 3 of the accounting standards withdrawn by the ICAI. Actually accounting standards ಇಂಡಿಯಾದಲ್ಲಿ 32 ಇದೆ, ಬಟ್ ICAI ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಏನ್ ಮಾಡಿದ್ರು, 3 ವಿತ್ಡ್ರಾಲ್ ಅನ್ನ ಮಾಡ್ಕೊಂಡ್ರು, 29 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ವರ್ಕ್ ಆಗ್ತಾ ಈಗ ಪ್ರೆಸೆಂಟ್ ಅಲ್ಲಿ ವರ್ಕ್ ಆಗ್ತಾ ಇದೆ, ಅದನ್ನ ಫಾಲೋ ಮಾಡ್ತಾ ಇದ್ದಾರೆ. So next here the CF is governed by the companies, I mean accounting standards rule 2006 2006 ಕಂಪನಿ ರೂಲ್ಸ್ ಏನಿದೆ ಅಂದ್ರೆ ಕಂಪನೀಸ್ ಅಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ರೂಲ್, companies accounting standards rule 2006, I mean AS3. Here I said 29 accounting standards are working, but total accounting standards are 32, but 3 are withdrawal. 32 accounting standards ಅಲ್ಲಿ 29 withdrawal ವಾಪಸ್ ತಗೊಂಡಿದ್ದಾರೆ. ICAI ದವರು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಬಟ್ ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ರೂಲ್ಸ್ 2006 ಪ್ರಕಾರ AS3 ಅನ್ನ ಅಂದ್ರೆ AS3 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಪ್ರಕಾರ, and the companies IAS, here IAS means Indian accounting standards. There is a difference between accounting standards and Indian accounting standards. ಇಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 32 ಆದ್ರೆ ಅದರಲ್ಲಿ 3 ವಿತ್ಡ್ರಾಲ್ ಮಾಡಿ 29 ಆಕ್ಚುಯಲ್ ಆಗಿ ವರ್ಕ್ ಫಾಲೋ ಮಾಡ್ತಾ ಇರ್ತಕ್ಕಂಥದ್ದು. ಬಟ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಬಂದ್ರೆ ದೇರ್ ಆರ್ 41 ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ದೇರ್. ಹಿಯರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 32, but Indian accounting standards are 41, but accounting standards are 3 accounting standards are withdrawn by ICAI. Presently 29 are working, I mean following by many corporate or business enterprises or corporate world, I mean companies or corporations.
So here, Accounting Standards Rule 2006, Indian Accounting Standards Rules 2015, IAS 7. Accounting Standards Rule ಅಂದ್ರೆ ಕಂಪನೀಸ್ ರೂಲ್ಸ್ 2006 ಪ್ರಕಾರ AS 3 ಅನ್ನ ಕ್ಯಾಶ್ ಫ್ಲೋಗೆ ತಗೊಂಡ್ರು. ಮತ್ತೆ ಕಂಪನೀಸ್ ಅಂಡ್ ಕಂಪನೀಸ್ ರೂಲ್ಸ್ 2015 ಅದು IAS 7 ಅಂದ್ರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 7, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 3 ಅನ್ನ ನೀವು ಗಮನಿಸಿದಾಗ ಎರಡರಲ್ಲೂ ನಿಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಸಿಗ್ತದೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಸಿಗ್ತದೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ನಲ್ಲೂ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಸಿಗ್ತದೆ. ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 7 ನಲ್ಲೂ ಕೂಡ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬಗ್ಗೆ ಉಲ್ಲೇಖ ಇದೆ. So here this is the main. You can find cash flow statement in IAS 7. You can find accounting cash flow statement in IAS 3. So as per company rules 2006, as per companies rules 2015 for IAS, 2006 for AS. ಅಂದ್ರೆ 2005 ಕಂಪನಿ ರೂಲು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಹೇಳಿದ್ರೆ 2015 ಕಂಪನಿ ರೂಲ್ಸ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬಗ್ಗೆ ಹೇಳ್ತದೆ. ಓಕೆ, ನೀವು ಇಲ್ಲಿನೂ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನೋಡಬಹುದು, ಇಲ್ಲಿನೂ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನೋಡಬಹುದು. ಸೊ ವಾಟ್ ಆರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಕಾರ್ಡಿಂಗ್ ಟು ಕಂಪನೀಸ್ ಆಕ್ಟ್ 2013. ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕಂಪನಿಯ ಕಾಯ್ದೆ 2013 ಪ್ರಕಾರ ಯಾವ್ಯಾವ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಕಾರ್ಡಿಂಗ್ ಟು 1956 ಪ್ರಕಾರ ಅಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಂಡ್ ಬ್ಯಾಲೆನ್ಸ್ ಶೀಟ್. ಬಟ್ ಅಕಾರ್ಡಿಂಗ್ ಟು ದ ಕಂಪನೀಸ್ ಆಕ್ಟ್ 2013, ವಿಚ್ ಆರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್? ಈ ಕಂಪನಿಯ ಕಾಯ್ದೆ 2013 ಪ್ರಕಾರ ಯಾವೆಲ್ಲ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನೋದ್ರಲ್ಲಿ ಬರ್ತದೆ? According to subsection 40 of Companies Act, the definition of financial statements are include balance sheet, profit and loss account, cash flow statement showing fourth one statement changes in equity. Then fifth one, explanatory notes. According to the Companies Act 2 subsection 40, the definition of financial statements includes balance sheet, first one; second one, profit and loss account; third one, cash flow statement; fourth one, statement changes in equity; fifth one, explanatory note. ಇಲ್ಲಿ ನಾನು ಬರ್ದಿಲ್ಲ, ಅಂದ್ರೆ ಕಂಪನಿಯ ಕಾಯ್ದೆ 2013 ಪರಿಚ್ಛೇದ 2 ಉಪಪರಿಚ್ಛೇದ 40 ಪ್ರಕಾರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಡೆಫಿನಿಷನ್ಸ್ ಅಲ್ಲಿ 5 ಅಂಶಗಳನ್ನ 5 ಖಾತೆಗಳನ್ನ ಹಾಕಿದ್ದಾರೆ. ಸೊ ಫಸ್ಟ್ನೇದು ಬ್ಯಾಲೆನ್ಸ್ ಶೀಟ್, ಎರಡನೇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್. ಫಸ್ಟ್ ಒನ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ORR ಬ್ಯಾಲೆನ್ಸ್ ಶೀಟ್ಸ್. ಸೆಕೆಂಡ್ ಒನ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ORR P&L ಅಕೌಂಟ್. ಥರ್ಡ್ ಒನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಫೋರ್ತ್ ಒನ್ ಸ್ಟೇಟ್ಮೆಂಟ್ ಚೇಂಜಸ್ ಇನ್ ಇಕ್ವಿಟಿ. ಫಿಫ್ತ್ ಒನ್ ಎಕ್ಸ್ಪ್ಲನೇಟರಿ ನೋಟ್. ಇವು 5ಅನ್ನ ಡೆಫಿನಿಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಸೆಕ್ಷನ್ 2 ಉಪಪರಿಚ್ಛೇದ 40 ಪ್ರಕಾರ. ಸೊ ಇದು ಹೊಸ ಕಂಪನಿಯ ಕಾಯ್ದೆ 2013 ಪ್ರಕಾರ. ಮತ್ತೆ ಕಂಪನಿಯ ಕಾಯ್ದೆ 1956 ಪ್ರಕಾರ ಓನ್ಲಿ 2 ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತಾನೆ ಹೇಳಿದ್ರು. ಒಂದು ಪ್ರಾಫಿಟ್ ಅಂಡ್ ಲಾಸ್, ಸೆಕೆಂಡ್ ಒನ್ ಬ್ಯಾಲೆನ್ಸ್ ಶೀಟ್. ಸೊ ಲುಕ್ ಅಟ್ ದಿಸ್. The following companies are given exemption from the filing CFS. ಇಲ್ಲಿ ಕ್ವೆಶ್ಚನ್ ಬರ್ತದೆ, whether all companies, whether all business enterprises, or whether all corporate bodies have to prepare cash flow statement. ಅಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಸ್ಥೆಗಳು, ಕಂಪನಿಗಳು, ಬಿಸಿನೆಸ್ ಎಂಟರ್ಪ್ರೈಸಸ್ ಮತ್ತೆ ಕಾರ್ಪೊರೇಟ್ ಬಾಡೀಸ್ ಏನ್ ಹೇಳ್ತೀವಿ, ಕಂಪಲ್ಸರಿ ಆಗಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಬೇಕಾ? ಕ್ವಶನ್ ಬರುತ್ತೆ. ಸೊ ಒನ್ ಮೋರ್ ಪಾಯಿಂಟ್ ಐ ವುಡ್ ಲೈಕ್ ಟು ಬ್ರಾಟ್ ನೋಟಿಸ್ ಟು ಯು ಪೀಪಲ್. ಒನ್ ಪಾಯಿಂಟ್ ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾ ಕಂಪನಿಗಳು, ಎಲ್ಲಾ ಸಂಸ್ಥೆಗಳು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡುವಂತ ಅವಶ್ಯಕತೆ ಇಲ್ಲ. ಅಂದ್ರೆ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಎಲ್ಲಾ ಸಂಸ್ಥೆಗಳು, ಎಲ್ಲಾ ಕಂಪನಿಗಳು, ಎಲ್ಲಾ ಬಿಸಿನೆಸ್ ಎಂಟರ್ಪ್ರೈಸಸ್, ಎಲ್ಲಾ ಕಾರ್ಪೊರೇಟ್ ಬಾಡೀಸ್
ಅಥವಾ MNC ಮಲ್ಟಿನ್ಯಾಷನಲ್ ಕಂಪನೀಸ್ಗಳು ಕಂಪಲ್ಸರಿಯಾಗಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕಾ ಅಂತ ಕ್ವಶನ್ ಮಾಡಿದ್ರೆ, ಸೊ ಹಿಯರ್ ಒನ್ ಮೋರ್ ಪಾಯಿಂಟ್ ನಿಮಗೆ ನೋಟಿಸ್ ಅನ್ನ ಮಾಡ್ತಾ ಇದ್ದೀನಿ. ದ ಫಾಲೋಯಿಂಗ್ ಕಂಪನೀಸ್ ಆರ್ ಗಿವನ್ ಎಕ್ಸಂಪ್ಷನ್ ಫ್ರಮ್ ಫೈಲಿಂಗ್ CFS. ಕೆಳಗಿನ ಆಗಿರ್ತಕ್ಕಂಥ ಕೆಲವೊಂದು ಕಂಪನೀಸು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡುವ ಅವಶ್ಯಕತೆನೇ ಇಲ್ಲ. ಎಕ್ಸಾಂಪಲ್ ಹಿಯರ್, ಫಸ್ಟ್ ಒನ್ ಪರ್ಸನ್ ಕಂಪನಿ OPC, ಡಾರ್ಮೆಂಟ್ ಕಂಪನಿ, ಥರ್ಡ್ ಒನ್ ಸ್ಮಾಲ್ ಕಂಪನಿ. ಈ ಮೂರು ಕಂಪನಿಗಳು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡುವಂತ ಅವಶ್ಯಕತೆ ಇಲ್ಲ. ಬಟ್ ಇನ್ನು ಉಳಿದಿರ್ತಕ್ಕಂಥ ಎಲ್ಲಾ ಕಂಪನಿಗಳು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬಹುದು. Here small company never will be public company, but it may be private company. Small company ಅನ್ನೋದು will never public company. ಅಂದ್ರೆ ಸ್ಮಾಲ್ ಕಂಪನಿ ಅನ್ನೋದು ಅದು ಪಬ್ಲಿಕ್ ಕಂಪನಿ ಆಗಿರ್ಬೋದು, ಬಟ್ ಪ್ರೈವೇಟ್ ಕಂಪನಿ ಆಗಿರ್ಬೋದು. ಕೆಲವೊಂದು ರೂಲ್ಸ್ ಇದೆ. ಸೊ ಈ ಮೂರು ಕಂಪನಿಗಳು, ಒನ್ ಪರ್ಸನ್ ಕಂಪನಿ, ಡಾರ್ಮೆಂಟ್ ಕಂಪನಿ, ಸ್ಮಾಲ್ ಕಂಪನಿ. So here small company under section 2 subsection 85 paid up capital PC, paid up capital does not exceed or less than 50 lakh paid up capital. Those, what do you mean by small company? Small companies are the companies which have, according to the Companies Act 2013 under section 2 subsection 85 defines small company means paid up capital doesn't exceed 50 lakh rupees, or the turnover, nothing but sales turnover as per the last profit and loss account does not exceed 2 crore. ಅಂದ್ರೆ ಈ ಕೆಳಗಿನ ಮೂರು ಕಂಪನಿಗಳಿಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡುವಂತ ಅವಶ್ಯಕತೆ ಇಲ್ಲ. ಆ ಮೂರು ಕಂಪನಿಗಳು ಯಾವ್ಯಾವು? ಒನ್ ಪರ್ಸನ್ ಕಂಪನಿ OPC, ಎರಡನೇದು ಡಾರ್ಮೆಂಟ್ ಕಂಪನಿ, ಮೂರನೇದು ಸ್ಮಾಲ್ ಕಂಪನಿ. ಸ್ಮಾಲ್ ಕಂಪನಿ ಅನ್ನೋದು ಅದು ಸಾರ್ವಜನಿಕ ಕಂಪನಿ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ, ಆಗಬಾರ್ದು ಕೂಡ. ಬಟ್ ಪ್ರೈವೇಟ್ ಕಂಪನಿ ಆಗಿದ್ರೆ, ಅಥವಾ ಇಟ್ ಮೈಟ್ ಬಿ ಪಬ್ಲಿಕ್ ಕಂಪನಿ ಆಗಿದ್ರು ಕೂಡ ಇನ್ ಕೇಸ್, ಬಟ್ ಅಂಡರ್ ಸೆಕ್ಷನ್ ಕಂಪನಿಯ ಕಾಯ್ದೆ 2013 ಪರಿಚ್ಛೇದ 2 ಉಪ ಪರಿಚ್ಛೇದ 85ರ ಪ್ರಕಾರ ಪಾವತಿಯಾಗಿರ್ತಕ್ಕಂಥ ಬಂಡವಾಳ 50 ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕು. ಅಂದ್ರೆ 50 ಲಕ್ಷದ ಒಳಗಡೆ ಇರಬೇಕು. ಅಥವಾ ಅದರ ವಹಿವಾಟು ಇಂದಿನ ಲಾಭ ಮತ್ತು ನಷ್ಟದ ಖಾತೆಯಲ್ಲಿ ಇರ್ತಕ್ಕಂಥ, ಇಂದಿನ ಲಾಭ ಮತ್ತು ನಷ್ಟದ ಖಾತೆಯಲ್ಲಿ 2 ಕೋಟಿಗಿಂತ ಜಾಸ್ತಿ ಇರಬಾರ್ದು. ಅಂದ್ರೆ ಇಂದಿನ ವರ್ಷದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅದರ ಸೇಲ್ಸ್ ಅಥವಾ ಟರ್ನ್ ಓವರ್ 2 ಕೋಟಿಗಿಂತ ಜಾಸ್ತಿ ಇರದೇ ಇರ್ತಕ್ಕಂಥ ಕಂಪನಿಗೆ ನಾವು ಸ್ಮಾಲ್ ಕಂಪನಿ ಅಂತ ಕರಿತೀವಿ. ದೆನ್ ವಾಟ್ ಯು ಮೀನ್ ಬೈ ಒನ್ ಪರ್ಸನ್ ಕಂಪನಿ? ಸೊ ಒನ್ ಪರ್ಸನ್ ಕಂಪನಿ OPC ಅಕಾರ್ಡಿಂಗ್ ಟು ಸೆಕ್ಷನ್ 2 ಸಬ್ಸೆಕ್ಷನ್ 62 ಅಂದ್ರೆ ಕಂಪನಿಯ ಕಾಯ್ದೆ 2013 ಪರಿಚ್ಛೇದ 2 ಉಪ ಪರಿಚ್ಛೇದ 62ರ ಪ್ರಕಾರ. ದಿಸ್ ಇಸ್ ಆಲ್ ನ್ಯೂ ಕಾನ್ಸೆಪ್ಟ್. ಇದೆಲ್ಲ ಹೊಸ ಕಾನ್ಸೆಪ್ಟ್. ಯು ಪೀಪಲ್ ಮಸ್ಟ್ ನೋ ದಿಸ್. regarding cash flow statement under Companies Act 2013, ಇದು ನಿಮಗೆ ಹೊಸ ಇನ್ಫಾರ್ಮೇಶನ್, ನೀವು ಕಂಪಲ್ಸರಿ ಆಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಓಕೆ, ಹಿಯರ್ ಒನ್ OPC, ಒನ್ ಪರ್ಸನ್ ಕಂಪನಿ ಅಂದ್ರೆ ಏನು? ಸೊ ಹಿಯರ್ ಡೆಫಿನಿಷನ್ ಅಕಾರ್ಡಿಂಗ್ ಟು ದ Companies Act 2013 under section 2 subsection 62, OPC means a company which has only one person as a member. Only one person as a member. ಅಂದ್ರೆ ಎರಡು ಪರಿಚ್ಛೇದ 2 ಉಪ ಪರಿಚ್ಛೇದ 62 ಕಂಪನಿಯ ಕಾಯ್ದೆ 2013ರ ಪ್ರಕಾರ ಒನ್ ಪರ್ಸನ್ ಕಂಪನಿ, ಒಬ್ಬ ವ್ಯಕ್ತಿಯ, ಏಕ ವ್ಯಕ್ತಿಯ ಕಂಪನಿ, ವ್ಯಕ್ತಿ ರೂಪದ ಒಂದು ಕಂಪನಿ ಅಂತ ಹೇಳಿದ್ರೆ ಆ ಕಂಪನಿಯಲ್ಲಿ ಓನ್ಲಿ ಒನ್ ಪರ್ಸನ್ ಇರ್ತಾನೆ, ಅವನೇ ಮೆಂಬರ್, ಅವನೇ ಸದಸ್ಯನಾಗಿರ್ತಾನೆ ಕಂಪನಿಗೆ. ಅಂದ್ರೆ ಒನ್ ಪರ್ಸನ್ ಕಂಪನಿ, ಏಕ ವ್ಯಕ್ತಿಯ ಕಂಪನಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ನು ಉಳಿದಿರ್ತಕ್ಕಂಥ ಅಂದ್ರೆ ಸ್ಮಾಲ್ ಕಂಪನಿ ಒಂದು, ಒನ್ ಪರ್ಸನ್ ಕಂಪನಿ ಒಂದು, ಮೂರನೇದು ಡಾರ್ಮೆಂಟ್ ಕಂಪನಿ. ಈ ಮೂರು ಕಂಪನಿಗಳು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡುವ ಅವಶ್ಯಕತೆ ಇಲ್ಲ. ಇನ್ನು ಉಳಿದಿರ್ತಕ್ಕಂಥ ಎಲ್ಲಾ ಕಂಪನಿಗಳು ಕಂಪಲ್ಸರಿ ಆಗಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕು ಅಕಾರ್ಡಿಂಗ್ ಟು ದ ಸೆಕ್ಷನ್ 2 ಸಬ್ಸೆಕ್ಷನ್ 40 ಆಫ್ ದ Companies Act 2013. ಸೊ ಹಿಯರ್ ವಾಟ್ ಯು ಮೀನ್ ಬೈ ಡಾರ್ಮೆಂಟ್ ಕಂಪನಿ? ಡಾರ್ಮೆಂಟ್ ಕಂಪನಿ ಸೆಕ್ಷನ್ 455
according to the section 455 of the Companies Act 2013, where a company is formed and registered under this act. Under this act means 2013 act, for a future project ORR, to hold an asset ORR, intellectual property. So here what do you mean by intellectual property? Intellectual property andre enu? Intellectual property refers to creation of the mind, such as inventions, literary and artistic works, designs, symbols, names and images used in commerce. So this is called intellectual property. Andre intellectual property andre enu? Creation of the mind. Creation of the mind ಅಂದ್ರೆ ಯಾವ್ಯಾವು? ಇನೋವೇಷನ್, ಆವಿಷ್ಕಾರಗಳಿರ್ಬೋದು, ಲಿಟರರಿ ವರ್ಕ್ ಇರ್ಬೋದು, ಬರವಣಿಗೆ ರೂಪದಲ್ಲಿರ್ತಕ್ಕಂಥದ್ದು, ಆರ್ಟಿಸ್ಟಿಕ್ಸ್ ವರ್ಕ್ ಇರ್ಬೋದು, ಪೇಂಟಿಂಗ್ ಮಾಡ್ತಕ್ಕಂಥದ್ದು ಇರ್ಬೋದು, ಡಿಸೈನ್ಸ್ ಇರ್ಬೋದು, ಸಿಂಬಲ್ಸ್ ಇರ್ಬೋದು, ನೇಮ್ಸ್ ಇರ್ಬೋದು, ಇಮೇಜಸ್, ಇವೆಲ್ಲ ಕಾಮರ್ಸ್ ವಾಣಿಜ್ಯ ಶಾಸ್ತ್ರದಲ್ಲಿ ಉಪಯೋಗಿಸ್ತಕ್ಕಂಥ ಎಲ್ಲ ಹೆಸರುಗಳು, ನೇಮ್ ಅಂದ್ರೆ ಪಟಗಳು, ನೇಮ್ಸ್, ಇಮೇಜಸ್ ಅಂತ ಹೇಳ್ತೀವಿ, ಪಟ ಅಥವಾ ಫೋಟೋಸ್, ನೇಮ್ ಇರ್ಬೋದು, ಸಿಂಬಲ್ ಇರ್ಬೋದು, ಡಿಸೈನ್, ಆರ್ಟಿಸ್ಟಿಕ್ ವರ್ಕ್ ಇರ್ಬೋದು, ಆವಿಷ್ಕಾರಗಳು ಏನಾದರೂ ಇದ್ರೆ ಕಾಮರ್ಸ್ ಅಲ್ಲಿ, ಅವೆಲ್ಲ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್. ಅಂದ್ರೆ ಡಾರ್ಮೆಂಟ್ ಕಂಪನಿ ಅನ್ನೋದು ಪರಿಚ್ಛೇದ 455 ಕಂಪನಿ ಕಾಯ್ದೆ 2013 ಪ್ರಕಾರ ಯಾವ ಕಂಪನಿ ಫಾರ್ಮ್ಡ್ ಸ್ಥಾಪನೆ ಆಗಿರುತ್ತೋ ಅಥವಾ ನೋಂದಾಯಿಸಲ್ಪಟ್ಟಿರುತ್ತೋ, ರಿಜಿಸ್ಟರ್ಡ್ ಅಂದ್ರೆ ಕಂಪನಿಯ ಕಾಯ್ದೆ 2013ರಲ್ಲಿ ಕಾಯ್ದೆ ಅಡಿಯಲ್ಲಿ ಯಾವ ಕಂಪನಿ ಸ್ಥಾಪನೆ ಆಗಿ ನೋಂದಣಿ ಆಗಿ ಜೊತೆಗೆ ಫ್ಯೂಚರ್ ಪ್ರಾಜೆಕ್ಟ್ ಅನ್ನ ಅಂದ್ರೆ ಮುಂದೆ ಬರತಕ್ಕಂತ ಪ್ರಾಜೆಕ್ಟ್ಸ್ ಗಳು ಏನಾದ್ರೂ ಇದ್ರೆ ಪ್ರಾಜೆಕ್ಟ್ಸ್ ಗಳನ್ನ ಓರಿಯೆಂಟೆಡ್ ಫ್ಯೂಚರ್ ಪ್ರಾಜೆಕ್ಟ್ ಗೋಸ್ಕರ ಅಥವಾ ಅಸೆಟ್ಸ್ ಅನ್ನ ಹೋಲ್ಡ್ ಮಾಡೋ ದೃಷ್ಟಿಯಿಂದ ಅಥವಾ ಯಾವ್ದಾದ್ರು ಇಂಟೆಲೆಕ್ಚುಯಲ್ ಏನದು ಪ್ರಾಪರ್ಟೀಸ್ ಹೇಳಿದಾಗೆ ನೇಮ್ಸ್, ಸಿಂಬಲ್ಸ್, ಆರ್ಟಿಸ್ಟಿಕ್ಸ್ ವರ್ಕ್ಸ್, ಡಿಸೈನ್ಸ್ ಏನಾದ್ರೂ ಇದ್ರೆ ಅದರ ಪರ್ಪಸ್ ಅಥವಾ ಹ್ಯಾಸ್ ನೋ ಸಿಗ್ನಿಫಿಕೆಂಟ್ ಅಕೌಂಟಿಂಗ್ transaction such as company ORR, an inactive company may make an application to the registrar in such manner as may be prescribed for obtaining the status of a dormant company. Here has no significant accounting transaction, but they have to hold an asset and formed and registered under Companies Act 2013 for future project purpose. ಅಂದ್ರೆ ಮುಂದಿನ ಯಾವ ಕಂಪನಿ 2013ರ ಕಾಯ್ದೆ ಅಡಿಯಲ್ಲಿ ಸ್ಥಾಪನೆ ಆಗಿ ಆ ಕಂಪನಿ ಸ್ಥಾಪನೆ ಆದ ನಂತರ ನೋಂದಾಯಿಸಿದ ನಂತರ ಫ್ಯೂಚರ್ ಪ್ರಾಜೆಕ್ಟ್ ಅನ್ನ ಮುಂದೆ ಬರತಕ್ಕಂತ ಕೆಲವೊಂದು ಪ್ರಕಲ್ಪಗಳಿಗೋಸ್ಕರ ಅಥವಾ ಅಸೆಟ್ ಅನ್ನ, ಆಸ್ತಿಗಳನ್ನ ತಮ್ಮ ಒಡೆತನಕ್ಕೆ ತೆಗೆದುಕೊಳ್ಳೋದಕ್ಕೋಸ್ಕರ ಅಥವಾ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ ಏನಾದ್ರೂ ಇದ್ರೆ ಅದನ್ನ ಹೋಲ್ಡ್ ಮಾಡ್ಲಿಕ್ಕೆ ಅಥವಾ ಇಟ್ಕೊಳ್ಳಿಕ್ಕೆ ತಮ್ಮ ಒಡೆತನಕ್ಕೆ ತೆಗೆದುಕೊಳ್ಳೋದಕ್ಕೋಸ್ಕರ ಸ್ಥಾಪನೆ ಆಗಿರ್ತಕ್ಕಂಥ ಡಾರ್ಮೆಂಟ್ ಕಂಪನಿಗಳೆಲ್ಲ ಡಾರ್ಮೆಂಟ್ಸ್. ಜೊತೆಗೆ ಅಂಡ್ ಹ್ಯಾಸ್ ನೋ ಸಿಗ್ನಿಫಿಕೆಂಟ್ ಅಕೌಂಟಿಂಗ್ ಟ್ರಾನ್ಸಾಕ್ಷನ್, ಯಾವುದೇ ರೀತಿಯಿಂದ ಅಂದ್ರೆ ಪ್ರಯೋಜನಕಾರಿಯಾಗಿರ್ತಕ್ಕಂಥ ವಹಿವಾಟುಗಳನ್ನ ನಡೆಸದೆ. ಸಚ್ ಎ ಕಂಪನಿ, ಆ ತರದ ಕಂಪನಿಗಳು, ಆ್ಯಂಡ್ ಇನ್ಆಕ್ಟಿವ್ ಕಂಪನಿ, ಆ ತರದ ಕಂಪನಿಗಳು ಏನಾದ್ರೂ ಇದ್ರೆ, ಅಂದ್ರೆ ಇದಿಷ್ಟು ಬಂದು ಡಾರ್ಮೆಂಟ್ ಕಂಪನಿ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದ್ರೆ ಕಂಪನಿ ಅಡಿಯಲ್ಲಿ ಸ್ಥಾಪನೆಯಾಗಿ ಫ್ಯೂಚರ್ ಅಂದ್ರೆ ಮುಂಬರುವ ಪ್ರಕಲ್ಪಗಳನ್ನ ಅದೇ ಉದ್ದೇಶಗಳನ್ನ ಇಟ್ಟುಕೊಂಡು ಜೊತೆಗೆ ಕಂಪನಿ ಕಾಯ್ದೆಯಲ್ಲಿ ರಿಜಿಸ್ಟರ್ ಅನ್ನ ಮಾಡಿಕೊಂಡು ಆಸ್ತಿಗಳ ಒಡೆತನವನ್ನ ಮಾಡಿಕೊಂಡು ಕೂಡ ಫ್ಯೂಚರ್ ಟ್ರಾನ್ಸಾಕ್ಷನ್ ಇಲ್ದೇನೆ, ಯಾವುದೇ ರೀತಿಯಿಂದ ಟ್ರಾನ್ಸಾಕ್ಷನ್ ಮಾಡ್ದೇನೆ ಮತ್ತೆ ಇನ್ಆಕ್ಟಿವ್ ಆಗಿರ್ತಕ್ಕಂಥ ಕಂಪನಿ ಈ ತರದ ಎಲ್ಲ ಅಂಶಗಳು ಇದ್ದು ಅದು ಇನ್ಆಕ್ಟಿವ್ ಆಗಿದ್ರೆ ಅಂತ ಕಂಪನಿಗಳು may make an application to the registrar. Every company has a registrar. ಪ್ರತಿಯೊಂದು ಕಂಪನಿ ತನ್ನ ವಿಲೋಕನ ಅಧಿಕಾರಿಗಳನ್ನ ಹೊಂದಿರುತ್ತದೆ. ಆ ವಿಲೋಕನ ಅಧಿಕಾರಿಗಳನ್ನ, ರಿಜಿಸ್ಟರ್ ಅಂದ್ರೆ ಅಧಿಕಾರಿಗಳನ್ನ ಹೊಂದಿರುತ್ತದೆ. ಒಂದು ಪ್ರತಿಯೊಂದು ಕಂಪನಿಗಳು ಈ ತರದ ವಿಲೋಕನ ಸಂಸ್ಥೆಗಳನ್ನ ಅಧಿಕಾರಿಗಳನ್ನ ಹೊಂದಿದ್ದು ಆ ಒಂದು ಸಂಸ್ಥೆಗಳಿಗೆ ಅಪ್ಲಿಕೇಶನ್ ಹಾಕೋದ್ರ ಮೂಲಕ ಒಬ್ಟೈನಿಂಗ್ ದ ಸ್ಟೇಟಸ್, ಈ ನಮ್ಮ ಕಂಪನಿ ಬರೀ
ಕಾಯ್ದೆಯಡಿಯಲ್ಲಿ ಸ್ಥಾಪನೆ ಆಗಿದೆ ಮತ್ತು ನೋಂದಾಯಿಸಿದೆ ಮತ್ತು ಆಸ್ತಿಗಳನ್ನ ಒಳಗೊಂಡಿದೆ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಕೂಡ ಇದೆ, ಬಟ್ ಫ್ಯೂಚರ್ ಪ್ರಾಜೆಕ್ಟ್ ಅನ್ನ ಕೂಡ ಒಳಗೊಂಡಿದೆ. ಬಟ್ ಟ್ರಾನ್ಸಾಕ್ಷನ್ ಮಾಡೋ ಹಾಗಿಲ್ಲ, ನಾವು ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ ನಡೆಸುವಂತಿಲ್ಲ, ಅಂದ್ರೆ ನಾವು ಟ್ರಾನ್ಸಾಕ್ಷನ್ಸ್ ಅನ್ನ ಫಾಲೋ ಮಾಡಂಗಿಲ್ಲ. ಬಟ್ ನಾವು ಅಪ್ಲಿಕೇಶನ್ ಹಾಕ್ತೀವಿ, ನಮ್ಮ ಕಂಪನಿ ಡಾರ್ಮೆಂಟ್ ಮಾಡ್ರಿ ಅಂತೇಳಿ ವಿಲೋಕನ ಅಧಿಕಾರಿಗಳಿಗೆ ಅಂದ್ರೆ ರಿಜಿಸ್ಟರ್ ಆಫೀಸ್ಗೆ ಅರ್ಜಿಯನ್ನು ಹಾಕುವುದರ ಮೂಲಕ ಒಂದು ಸ್ಟೇಟಸ್ ಅನ್ನ, ಒಂದು ಸ್ಥಾನಮಾನವನ್ನು ಪಡ್ಕೊಳ್ಳೋದ ರೀತಿ ನಾವು ಅಂದ್ರೆ ಡಾರ್ಮೆಂಟ್ ಕಂಪನಿ ಅಂತ ಹೇಳಿ ಸ್ಥಾನಮಾನವನ್ನ ರಿಜಿಸ್ಟರ್ ಆಫೀಸ್ ಇಂದ ಪಡ್ಕೊಳ್ತಕ್ಕಂಥ ಸ್ಥಿತಿಗೆ ಡಾರ್ಮೆಂಟ್ ಕಂಪನಿ. ದಿಸ್ ಇಸ್ ಅಪ್ ಟು ಡಾರ್ಮೆಂಟ್ ಕಂಪನಿ. ಸೊ ಹಿಯರ್ ಒನ್ ಪರ್ಸನ್ ಕಂಪನೀಸ್ ಮೀನಿಂಗ್ ಇಸ್ ಓವರ್, ಡಾರ್ಮೆಂಟ್ ಕಂಪನಿ ಮೀನಿಂಗ್ ಇಸ್ ಓವರ್, ಸ್ಮಾಲ್ ಕಂಪನಿ ಮೀನಿಂಗ್ ಇಸ್ ಓವರ್. ಅಂದ್ರೆ ಸ್ಮಾಲ್ ಕಂಪನಿ ಅಂದ್ರೆ ಏನು, ಪಾವತಿ ಆಗಿರ್ತಕ್ಕಂಥ ಬಂಡವಾಳ 50 ಲಕ್ಷಕ್ಕಿಂತ ಒಳಗಿರಬೇಕು, ಜೊತೆಗೆ ಅದರ ವಹಿವಾಟು 20 ಕೋಟಿಗಿಂತ ಜಾಸ್ತಿ ಇರಬಾರ್ದು ಇಂದಿನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇರತಕ್ಕಂಥ ಮೌಲ್ಯ. ಓಕೆ, ದಿಸ್ ಇಸ್ ದ ಥಿಯರಿ ಕಾನ್ಸೆಪ್ಟ್. ಹ್ಯಾವ್ ಎ ಹೋಲ್ ಲುಕ್ ಆಫ್ ಥಿಯರಿ ಕಾನ್ಸೆಪ್ಟ್ ವಿಚ್ ಐ ರೋಟ್ ಆನ್ ದ ವೈಟ್ ಬೋರ್ಡ್. This is left side of the theory. 7 points. 7 points ಈ ಕಡೆ ಲೆಫ್ಟ್ ಸೈಡ್ ಥಿಯರಿ ಆಯಿತು. ನೆಕ್ಸ್ಟ್ ಈ ಕಡೆ ಗಮನಿಸಿದ್ರೆ ಲುಕ್ ಅಟ್ ದಿಸ್ ದ ರೈಟ್ ಪಾರ್ಟ್. CFS ಮ್ಯಾಂಡೇಟರಿ ಅಂಡರ್ ಕಂಪನೀಸ್ ಆಕ್ಟ್ 2013. ಕಂಪನಿ ಕಾಯ್ದೆ 2013 ಪ್ರಕಾರ ಕಂಪಲ್ಸರಿ ಆಗಿ CFS ಬೇಕು ಅನ್ನೋದಕ್ಕೆ ಇದು ಪ್ರೂಫ್. ಸೊ ದಿಸ್ ನ್ಯೂ ಕಾನ್ಸೆಪ್ಟ್. ಟೇಕ್ ಡೌನ್ ದ ನೋಟ್ಸ್. This is up to theory concept regarding CFS, cash flow statement. ಎಲ್ಲರಿಗೂ ಈ ಒಂದು ಸೆಷನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ರೆ, ಅರ್ಥ ಆಗಿದೆ ಕೂಡ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಪ್ರೆಸೆಂಟೇಷನ್ ನಿಮಗೆ ಇಷ್ಟ ಆಗಿದ್ರೆ, ಸೊ ನಿಮ್ಮ ಫ್ರೆಂಡ್ಸ್ಗೆ ಯಾರು ಈ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಕೆಲವರಿಗೆ ಇನ್ನೂ ಗೊತ್ತಾಗಿಲ್ಲ, ಅವರಿಗೆ ನಾಲೆಜ್ ಪರ್ಪಸ್ಗೋಸ್ಕರ ಈ ವಿಡಿಯೋನ ನೀವು ಶೇರ್ ಮಾಡ್ಬೋದು. ಜೊತೆಗೆ ಇಫ್ ಯು ಲೈಕ್ ದಿಸ್ ಪ್ರೆಸೆಂಟೇಷನ್, ಕಾಮೆಂಟ್ ಅಂಡ್ ಕೀಪ್ ವಾಚ್ ಫಾರ್ ಅಪ್ಕಮಿಂಗ್ ವಿಡಿಯೋಸ್. ಮುಂದೆ ಬರ್ತಕ್ಕಂಥ ಇದೇ ಚಾಪ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮುಂದೆ ಬರ್ತಕ್ಕಂಥ ವಿಡಿಯೋಸ್ ಅನ್ನ ನೀವು ನೋಡ್ತಾ ಇರಿ. ಸೊ ಇದು 2ನೇ ವಿಡಿಯೋ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬಗ್ಗೆ. ಸೊ ಮುಂದೆ ಬರ್ತಕ್ಕಂಥ ವಿಡಿಯೋಸ್ ನೀವು ನೋಡ್ತಾ ಇರಿ. ಸೊ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಸೊ ಇದು ಇಷ್ಟ, ಇದು ನಾವು ಈ ವಿಡಿಯೋ ನಿನಗೆ ಆಲ್ಮೋಸ್ಟ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಬಟ್ ಅರ್ಥ ಆಗದಿರ್ತಕ್ಕಂಥದ್ದು ಏನಾದ್ರೆ ನೀವು ಮೇಲ್ ಮಾಡ್ಬೋದು. ನನ್ನ ಮೇಲ್ ID akimaruthi@gmail.com. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಅಟೆನ್ಷನ್ಸ್. ಗುಡ್ ಡೇ, ಗುಡ್ luck and good thought.